ಡೇ 2 ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ಈಗ ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಮಾಡಿದ್ರೆ. ಆ್ಯಕ್ಚುಲಿ ನಿನ್ನೆ ನೈಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಹೆವಿ ಮಳೆ ಇತ್ತು. ನಮ್ಮ ಅದೃಷ್ಟಕ್ಕೆ ರೈನ್ ಕೋಟ್ಸ್ ತೊಗೊಂಡೋಗಿದ್ರಿ, ಬಚಾವಾದ್ರಿ. ಇಲ್ಲೇ ಪರ್ಚೇಸ್ ಮಾಡಿ ಪಾವಗಡನಗಿರಿ ಬಿಂದ ಬರೋವರೆಗೂ ದೇವ್ರು ಮಾತ್ರ ಹೆವಿ ಕಾಣಿಸಿದ್ರು ನಮಗಂತೂ. ಆಲ್ಮೋಸ್ಟ್ 20-30 ಬಂದಿದ್ದೀವಿ. ಫುಲ್ ಹೆವಿ ಮಳೆ, ಫಾಗು, ಕತ್ಲು ಬೇರೆ, ರೋಡಲ್ಲೇನೂ ಕಾಣಿಸ್ತಿಲ್ಲ. ಸೊ ಗೋಪ್ರೋನ ಆಪ್ರೇಟ್ ಮಾಡೋದು ತುಂಬ ಕಷ್ಟ ಆಯಿತು. 9:15 ಆಗಿದೆ. ಚಿಕ್ಕಮಂಗ್ಳೂರು ಊರೊಳಗಡೆ ಹೋಗಿ ಟಿಫನ್ಗೆ ಅಂದರೆ ನಿಮ್ಗೆ ಮಯೂರ ಡಿಲಕ್ಸ್ ಅಂತ ಒಂದಿದೆ, ಸೂಪರ್ ಆಗಿರುತ್ತೆ ಟಿಫನ್ನು. ಸೊ ರೈಡ್ ಸ್ಟಾರ್ಟ್ ಮಾಡಿದ್ರಿ ಈಗ ತಾನೇ ಟಿಫನ್ ಮುಗಿಸ್ಕೊಂಡು. ಇವಾಗ ಚಿಕ್ಕಮಂಗ್ಳೂರಿಂದ ಕೈಮಾರ, ಲಿಂಗದಹಳ್ಳಿ, ತರೀಕೆರೆ ಹೋಗ್ತೀವಿ. ಬಾರ ಲೆಫ್ಟಿಗೆ ಬರಲ್ಲ. ಇದು ತರೀಕೆರೆ ರೂಟು. ಇಲ್ಲಿಂದ ನಮಗೊಂದು 20-30 ಕಿಲೋಮೀಟರ್ಸ್ ಘಾಟ್ ಸಿಗುತ್ತೆ. ಅಲ್ಲಿಂದ ನಾವು ತರೀಕೆರೆ ರೀಚ್ ಆಗಿಬಿಟ್ರೆ ಆಲ್ಮೋಸ್ಟ್ ಶಿವಮೊಗ್ಗ ಹೈವೇ ರೀಚ್ ಆಗಿಬಿಡ್ತೀವಿ. ಹೋಗಿ ಹಾಯ್ಕೊಂಡೆ, ಅದು ಹೆವಿ ಕಾಮಿಡಿಯಾಗಿ ಬಿದ್ದೆ. ಅದಂತೂ ಕ್ರೇಜಿ. ಸುಮ್ಮನೆ ನಿಲ್ಸೋಕೋದವನು ಟೈರ್ ಬೇರೆ ಸಮದಿತ್ತು. ಕಲ್ ಮೇಲೆ ಹೋಗ್ತಿದ್ದಂಗೆ ಸಡನ್ ಸ್ಕಿಡ್ ಆಗ್ಬಿಡ್ತು. ಗಾಡಿನ ನೀಟಾಗಿ ಮೇಲೆ ಬಿಟ್ಕೊಂಡೆ. ಏನು ಏಟು ಆಗಿಲ್ಲ, ಏನೂ ಆಗಿಲ್ಲ. ಆರಾಮ್ಸೆ ಹೋಗಪ್ಪ, ಮಾಡ್ತೀನಿ ಹೋಗಪ್ಪ. ಹುಡುಗರೆಲ್ಲ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ. ಏ ಮಚ್ಚ, ಇಂಡಿಕೇಟರ್ ಆಫ್ ಮಾಡು. ಕಾಫಿ ಎಸ್ಟೇಟ್ಸ್ ಮಸ್ತ್ ಇದಾವೆ. ಇಲ್ಲಿ ಬಂದ್ಬಿಟ್ರೆ ಫೋಟೋ ಶೂಟ್ ಇಲ್ಲ ಆಗಲ್ಲ. ಲೈಕ್ ನೀವು ಟೀ ಎಸ್ಟೇಟ್ಗೆ ಹೋಗ್ಬೇಕು ಫೋಟೋ ಶೂಟ್ಗೆ. ಈ ವ್ಯೂ ಬೇಕು ಅಂದರೆ ನೀವು ಕಾಫಿ ಎಸ್ಟೇಟ್ಗೆ ಬರಬೇಕು. ಬರ್ದಿಟ್ಕೊಬಿಡಿ. ಈಗ ಅಂದರೆ ಕಲ್ಲಜ್ಗಿರಿ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಇಲ್ಲೋ, ಲೆಟ್ಸ್ ಸಿ. ಅಲ್ಲಿವರೆಗೂ ಹೋಗೋವರೆಗೂ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಜೋಗೆ ನಮಗೆ 4 ಅವರ್ಸ್ ತೋರಿಸ್ತಿತ್ತು ಇಲ್ಲಿಂದ. ಅಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು, ಇಲ್ಲಿಂದ ಸ್ವಲ್ಪ ಹಾಳಾಗಿದೆ. ಸೊ ನನಗೆ ಗಾಡಿ ಟೈರ್ ಮೇಲೆ ಬೇರೆ ನಂಬಿಕೆ ಇಲ್ಲ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜಾರ್ತಿದೆ ಟೈರು. ಸೊ ಅದಕ್ಕೆ ಸೆಂಟ್ರ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಕರ್ವ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಮಣ್ಣು ತುಂಬ ಇರುತ್ತೆ, ಎಳೆದ್ಬಿಡುತ್ತೆ ಟೈರು. ಮತ್ತೆ ನೆನ್ನೆ ಬೀಳ್ದಂಗೆ ಬೀಳ್ಬೇಕಷ್ಟೆ ಮತ್ತೆ ನಾನು. ಸೊ ಅದಕ್ಕೆ ನೋಡಿ, ಈ ಥರ ಕಲ್ಲುಗಳಿರ್ತವೆ ಎಲ್ಲ ಸುತ್ತಲೂ. ಇಲ್ಲಿಂದ ರೋಡ್ ಚೆನ್ನಾಗಿದೆ. ಏನು ಮಾಡೋದು, ಹೋಗೋಣ. ಸೈಕಾಗಿದೆ ಇಲ್ಲಿಂದ ರೋಡ್ ಮಾತ್ರ, ಫುಲ್ ಕರಸು. ಲೈಕ್ ಘಾಟ್ ಇಳಿಸ್ತಾ ಇದ್ದೀವಿ. ಅಂದರೆ ವೆಸ್ಟರ್ನ್ ಘಾಟ್ಸು ಈ ಬೆಲ್ಟಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ ಚಿಕ್ಕಮಂಗ್ಳೂರಿಂದ. ಸೊ ಇದು ಎಡ್ಜಲ್ಲಿರೋಂಥ ಇಲ್ಲಿ ಇದು. ಸೊ
ನೀವು ನೋಡ್ತಿರ್ಬೋದು, ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಹಿಂಗೂ ಹೋಗ್ಬೋದು, ಲೈಕ್ ಇದಕ್ಕೆ ದತ್ತಪೀಠಗೆ, ಬಾಬಾ ಬುಡನ್ಗಿರಿ ಎಲ್ಲ. ಬಟ್ ಇದು ಫಾರೆಸ್ಟಲ್ಲಿ ಹೋಗ್ಬೇಕಾದ್ರೆ 13 ಕಿಲೋಮೀಟರ್ಸ್. ಬಟ್ ಅಲ್ಲಿ 2 ವೀಲರ್ಸ್ ಅಲೋ ಮಾಡಲ್ಲ. ಅಲ್ಲೇನಿದ್ರು ಬರೀ ಕಾರ್ ಹೋಗುತ್ತೆ. ಲೈಕ್ ನಾನು ಬಂದಾಗ, ಕಾರಲ್ಲಿ ಬಂದಾಗ 1.5 hour ಆಯಿತು ಆಲ್ಮೋಸ್ಟು. ಶಿವಮೊಗ್ಗ ಬಿಟ್ಮೇಲೆ ತೀರ್ಥಹಳ್ಳಿ ರೋಡಲ್ಲಿ ಇರೋದು ಸಫಾರಿ. ಹಂಗೆ ಹೋಗ್ತೀಯಾ? ತೀರ್ಥಹಳ್ಳಿ ರೋಡ್ಗೆ ಏನಕ್ಕೆ ಹೋಗ್ತೀಯಾ? ನಮ್ಮ ಸಾಗರ ರೋಡು ಕಾಡು. ರೋಡ್ ಹೆಂಗಿದೆ ಅಂದ್ರೆ ಆಫ್ ರೋಡ್ಗಿಂತ ವರಸ್ಟ್ ಆಗಿದೆ. ಹೇಳಿಯಲ್ಲೇ ಒಳಗ್ ತಗಬೇಡ, ಸೌಂಡ್ ಬರಲ್ಲ. ನೋಡೆಲ್ಲ ಫಿಕ್ಸ್ ಮಾಡ್ಕೊಂಡು ಚಾರ್ಜರ್ ಇಂದ ಹಿಡಿದು ಪವರ್ ಬ್ಯಾಂಕ್ ಎಲ್ಲ ಘಾಟುಗಳಲ್ಲಿ ಫಸ್ಟ್ ಸೆಕೆಂಡ್ ಮಾರೋ ಚಾರ್ಜರ್ ಬ್ರೇಕ್ ಇದೆಯಲ್ಲ ನಿಮಗೆ. ನೋಡ್ತಿರ್ಬೋದು, ಆಲ್ಮೋಸ್ಟ್ ನಾವು ಭದ್ರಾವತಿ ಊರಾಚೆ ಇದ್ವಿ. ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ತೀವಿ ನಾವು. ಭದ್ರಾವತಿ ಊರೊಳಗಡೆ ಹೋಗಲ್ಲ. ವೆಲ್ಕಮ್ ಟು ದ ಸ್ಟೀಲ್ ಸಿಟಿ, ಉಕ್ಕಿನ ನಾಡು ಭದ್ರಾವತಿ. ಸೊ ಇದು ಲೈಕ್ ಊರಾಚೆ ಹೋಗುತ್ತೆ ಇದು ರೋಡು. ಇದು ಎಕ್ಸಿಟ್ ಆಗಿದ ತಕ್ಷಣ ನಮಗೆ ಭದ್ರಾವತಿ ಆದಮೇಲೆ ಅಲ್ಲಿಂದ 15 ಕಿಲೋಮೀಟರ್ ಫುಲ್ ಹೈವೇ ಸಿಗುತ್ತೆ, ಡಬಲ್ ರೋಡು. ಪೀಸ್ಫುಲ್ಲಾಗಿ ಹೊಡಿತೀವಿ. ಅಲ್ಲಿಂದ ಒಂದು 10 ನಿಮಿಷಕ್ಕೆಲ್ಲ ಶಿವಮೊಗ್ಗ ರೀಚ್ ಆಗಿಬಿಡ್ತೀವಿ. ಸೊ ಶಿವಮೊಗ್ಗ ಅಲ್ಲಿ ಅರೌಂಡ್ ಬ್ರೇಕ್ ಪ್ಯಾಡ್ಸ್ ಹೋಗಿದೆ, ಬ್ರೇಕ್ ಕಮ್ಮಿ ಹಿಡಿತಾ ಇದೆ. ಸೊ ಅದಕ್ಕಾಗಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕದು. ಅದೊಂದು ಕೆಲಸ ಇದೆ ಈಗ. ಅದು ಮುಗಿಸ್ಕೊಂಡು ಸೀದಾ ಸಾಗರ ಹೊರಟು ಸಾಗರದಿಂದ ಜೋಗ್. ಸೊ ನೋಡಿ ನೀವು, ಈ ರೋಡ್ ಹೋದರೆ ಭದ್ರಾವತಿ ಹೋಗುತ್ತೆ. ಲೈಕ್ ನಾವೀಗ ಔಟ್ಸ್ಕರ್ಟ್ಸಲ್ಲಿ ಬಂದುಬಿಟ್ಟಿದ್ದೀವಿ. ಸೊ ಈಗ ಜಸ್ಟ್ ಶಿವಮೊಗ್ಗ ರೀಚ್ ಆದ್ವಿ. ಲೆಫ್ಟ್ ಹೋಗೋ ಬದಲು ನಾನು ಸ್ಟ್ರೈಟ್ ಹೋಗ್ತೀನಿ. ಇದು ಭದ್ರಾ ನದಿ ಡ್ಯಾಮು, ಲೈಕ್ ಬ್ರಿಡ್ಜ್ ಇದು. ಸೊ ಈಗ ಊಟ ಮಾಡಿಕೊಂಡು ಶಿವಮೊಗ್ಗ 11 ಡಾಬಲ್ಲಿ ಈಗ ಸಾಗರ ಹೋಗ್ತಿದ್ದೀವಿ. ನಾವು ಟೆನಿಕಾಸ್ಟ್ 5 o'clock ಒಳಗಡೆ ರೀಚ್ ಆಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಮುಗಿಸ್ಕೊಂಡು 5 ಗಂಟೆ ಒಳಗಡೆ ಟೆನಿಕಾಸ್ಟ್ ರೀಚ್ ಆಗಲೇಬೇಕು. ಇದು ಸಾಗರ ಹೈವೇ, ಬೆಂಗಳೂರು 1 hour ರೋಡು. ಸೊ ಲೈಕ್ ಶಿವಮೊಗ್ಗ ಟು ಸಾಗರ 70 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಜೋಗ್ ಬಂದ್ಬಿಟ್ಟು ನಿಮ್ಗೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ನಮ್ಗೆ ಇವರು ಸಿಕ್ಕಿದ್ರು, ಹೋಗೋಣ ಬಾ 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 ಬಾ. ನೋಡ್ತಿರ್ಬೋದು ರೋಡ್ ಎಷ್ಟು ಸ್ಟ್ರೈಕ್ ಆಗಿದೆ ಅಂತ. ಶಿವಮೊಗ್ಗ ಟು ಸಾಗರ ಹೊಡೆಯೋದೇ ರೋಡ್ಸು ಖುಷಿ, ಅದ್ರ ಮಜಾನೇ ಬೇರೆ. ಶಿವಮೊಗ್ಗ ಟು ಸಾಗರ ಹೋಗೋದು. ರೋಡ್ ಮಾತ್ರ ವೈಡ್ ಆಗಿದೆ. ಕರುಸು ಅಷ್ಟೇ, ನಿಮಗೆ ಫುಲ್ ಡೆಡ್ಲಿ ಡೇಂಜರಸ್ ಕರುಸು ಸಿಗುತ್ತೆ. ಬಟ್ ಹುಷಾರಾಗಿ ಹೋಗ್ಬೇಕು. ಹಂಗಂದ್ಬಿಟ್ಟು ನೀ ಬೆಂಡ್ ಎಲ್ಲ ಮಾಡೋಕೆ ನಮ್ಮ ಗಾಡಿಗಳೆಲ್ಲ ಹಂಗೆ ನೀ ಸಮೇತ ಹೋಗ್ಬಿಡ್ತೀವಿ. ಸೊ ಬೆಟರ್ ನಿಮ್ಮ ಗಾಡಿ ಎಷ್ಟು ಬೆಂಡ್ ಆಗುತ್ತೆ ನಿಮ್ಮ ಕಂಟ್ರೋಲಲ್ಲಿ ಗೊತ್ತಿರುತ್ತೆ. ಅದನ್ನು ಎಕ್ಸೀಡ್ ಮಾಡೋಕೆ ಹೋದರೆ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರು, ಅದಂತೂ ನಿಜ. ಸೊ ಒಂದೇ ಹೇಳೋದು, ಹುಷಾರಾಗಿ ಓಡಿಸಿ.
ಎಡವಟ್ ಮಾಡ್ಕೋಬೇಡಿ. ಎಡವಟ್ ಆದರೆ ತುಂಬ ಅನುಭವಿಸ್ಬೇಕಾಗುತ್ತೆ, ಯಾಕೆಂದರೆ ಅನುಭವಿಸಿದ್ದೀವಿ. ಅದಕ್ಕೊಂದು ಇದಾಗಿ ಹೇಳ್ತೀವಿ, ಹೇಳೋದು ಬಿಡೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಲೈಕ್ ನೀವು ಈ ರೀತಿ ಹೋಗಿ ನೋಡಿ, ಫಸ್ಟ್ ಪರ್ಸನ್ನು ನನ್ನ ಲೆಫ್ಟ್ ಸೈಡ್ಗೆ, ನನ್ನ ಸ್ಟ್ರೈಟ್ ಆಗಿದ್ದಾನೆ. ಸೆಕೆಂಡ್ ಪರ್ಸನ್ನು ನನ್ನ ರೈಟ್ ಸೈಡ್ಗಿದ್ದಾನೆ. ಸೊ ಯಾಕೆಂದರೆ ನಮಗೆ ರೋಡ್ ವ್ಯೂ ಬ್ಲಾಕ್ ಆಗಬಾರ್ದು. ಸೊ ಯಾಕೆಂದರೆ ನಾವು ಸ್ಟ್ರೈಟ್ ಹೋಗ್ತಿದ್ರೆ ರೋಡ್ ಏನು ಕಾಣಿಸಲ್ಲ, ಬೇಕಾದ್ರೆ ಲಗೇಜ್ ಎಲ್ಲ ಕಟ್ಟಿರ್ತೀವಿ, ಬಾಡಿ ಜಾಕೆಟ್ಸ್ ಎಲ್ಲ ಇರುತ್ತೆ, ಅದು ಉಗ್ಗುತ್ತೆ ಗಾಡಿಗೆ. ಸೊ ಅದರಿಂದ ಲೈಕ್ ನಾವು ಜಿಗ್ ಪೊಸಿಷನಲ್ಲಿ ಹೋಗೋದು ಬೆಸ್ಟು ನನ್ನ ಪ್ರಕಾರ, ಯಾಕೆಂದರೆ ರೋಡ್ ತುಂಬ ನೀಟಾಗಿ ಕಾಣಿಸುತ್ತೆ. ನಾ ಈಗ ಸ್ಟ್ರೈಟಾಗಿ ಬಂದು, ಯಾಕೆಂದರೆ ನನಗೆ ಕಾಣಿಸಿಲ್ಲ ಸರಿಯಾಗಿ, ಸೊ ಅದಕ್ಕೆ ನಾವು ಜಿಗ್ಜಾಗ್ ಪ್ಲ್ಯಾನ್ ಮಾಡಿದ್ರಿ. ಸೊ ಇದು ಬೆಸ್ಟ್ ಆಗಿದೆ ನೋಡಿ, ಜಿಗ್ಜಾಗ್ ಪ್ಲ್ಯಾನು ಕಾಣಿಸ್ತಿರ್ಬೇಕು ನಿಮಗೆ. ಸೊ ಈಗ ಜೋಗ್ ಮುಗೀತು. ಜೋಗಿಂದ ನಿಪ್ಲಿ ಫಾಲ್ಸ್ ಅಂತೆ, ಅಲ್ಲಿಗೆ ಹೋಗಿ ಆಟ ಆಡಿಕೊಂಡು ರಿಟರ್ನ್ ಹೋಗೋಣ ಅಂತ. ಸೊ ಸುಮ್ಮನೆ ಜೋಗ್ ಬಂದು ವೇಸ್ಟ್ ಆಯಿತು. ಬರೀ ವ್ಯೂ ಒಂದೇ, ಆಟ ಆಡೋಕ್ಕಿಲ್ಲ ಇವತ್ತು. ವೀಕ್ಸ್ ಕ್ಲೋಸ್ ಅಂತೆ, ಸೊ ವೀಕ್ ಡೇಸ್ ಮಾತ್ರ ಜನರನ್ನು ಬಿಡ್ತಾರೆ. ಸೊ ಈಗ ಯಾವುದೋ ನಿಪ್ಲಿ ಫಾಲ್ಸ್ ಅಂದರು, ಅಲ್ಲಿಗೆ ಹೋಗಿ ಅವರು ಬಂದರು. ನೋಡ್ತಾ ಇರಿ ಕರೂಸ್ ಎಷ್ಟು ನೀಟಾಗಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು, ಸ್ಟ್ರೈಟ್ ಹೋದರೆ ಇದೋಗುತ್ತೆ 1 hour. ಇದು ಸಿದ್ದಾಪುರ ರೋಡ್. ಇದು ಕತ್ಲು ಬೇರೆ ಆಗ್ತಿದೆ. ಆ ಫಾಲ್ಸಲ್ಲಿ ಹೋಗಿ ಅದು ಹೆಂಗೆ ಆಡ್ತೀವೋ ಆ ದೇವ್ರಿಗೆ ಗೊತ್ತಾಗಬೇಕು. ನೋಡೋಣ ಏನೇನಾಗುತ್ತೋ. ಇಲ್ಲಿ ಮುಂದೆ ಒಂದು ಫಾಲ್ಸ್ ಕಾಣಿಸ್ತಿದೆ, ಮೇ ಬಿ ಕಾಣಿಸ್ತಿದ್ಯಾ? ಇದು ನೋಡಿ, ಇದು ಸಖತ್ತಾಗಿದೆ. ಎಲ್ಲ ರೋಡ್ ಸೈಡು ನಿಮಗೆ ಚಾರ್ಮಡಿ ಘಾಟು, ಶಿರಾಡಿ ಘಾಟಲ್ಲೆಲ್ಲ ಆಬ್ವಿಯಸ್ಲಿ ಕಾಣಿಸ್ತಾ ಇರುತ್ತೆ ಈ ಥರ ಫಾಲ್ಸ್ಗಳು. ನೋಡಿ, ಹುಡುಗ ಬೇರೆ ವಿಡಿಯೋ ಮಾಡ್ತಿದ್ದಾನೆ. ಇಲ್ಲಿ ರೈಟ್ ಡಿವಿಯೇಷನ್ ತಗೊಂಡ್ರೆ ಹೋಗ್ಬೋದು. ಇಲ್ಲಿಂದ 1.6 ಕಿಲೋಮೀಟರ್ಸು. ಇಲ್ಲಿ ಯಾವುದೋ ಪಾರ್ಕಿಂಗ್ ಇದೆ. ಜನರು ಇದ್ದಾರೆ, ಕೇಳೋಣ ಇವ್ರನ್ನ. ಅಣ್ಣ, ಫಾಲ್ಸ್ ಎಲ್ಲಿರೋದು? ಹೌದಾ? ಓಕೆ, ಥ್ಯಾಂಕ್ ಯು.
ಅಂದ್ಕೊಂಡಿದ್ದೀವಿ, ಇಲ್ಲೇ ಟೆಂಟ್ ಹಾಕಿ. ಸೊ ಈಗ ಸಿದ್ದಾಪುರಕ್ಕೆ ಊಟ ತಂದು ಇಲ್ಲೇ ಊಟ ಮಾಡಿ ಮಲಗಿಬಿಟ್ಟು ಬೆಳಗ್ಗೆ ಇನ್ನೆದ್ದು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಗೈಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.